Hi, namaste. So, welcome back to basic learning classes. So, in the last class, I told you the writing method of G and H. ಹೌದಾ writing method ಹೇಳ್ಕೊಟ್ಟಿದ್ದೆ ಯಾವುದು G ಮತ್ತು H ಇದನ್ನು. So, today I am teaching you means writing method of I and J. I and J. So, last classಲ್ಲಿ ನಾನು ರೀಡಿಂಗ್ ಮಾಡಿಸಿದ್ದೆ ಓಕೆನಾ. ದಿಸ್ ಇಸ್ ಅ ಕ್ಯಾಪಿಟಲ್ ಐ ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಐ. ದಿಸ್ ಇಸ್ ಅ ಕ್ಯಾಪಿಟಲ್ ಐ ಆ್ಯಂಡ್ ದಿಸ್ ಇಸ್ ಅ small I. Capital I, small I, capital I, small I. So, I for India. So, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಇಂಡಿಯಾ. I for India. ಓಕೆ, ದಿಸ್ ಇಸ್ ದ ಇಂಡಿಯಾ ಮ್ಯಾಪ್. ನಮ್ಮ ಭಾರತದ ನಕ್ಷೆ ಈ ರೀತಿ ಇದೆ. ಸೊ, ಇನ್ನೊಂದು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4 ಆಪ್ಷನ್ಸ್. ಓಕೆ, ಐ ಫಾರ್ ಐರನ್ ಬಾಕ್ಸ್, ಅಂದರೆ ನಾವು ಐರನ್ ಮಾಡ್ತೀವಲ್ಲ ಬಟ್ಟೆ ಐರನ್ ಮಾಡೋದು, ಸೊ ಅದಕ್ಕೆ ನಾವು ಐರನ್ ಬಾಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಐ ಫಾರ್ ಈಗ್ಲೂ. ಈಗ್ಲೂ ಮೀನ್ಸ್ ಸೊ ಇದು ಮೇ ಬಿ ಸ್ನೋ ಏರಿಯಾಸ್ ಒಳಗಡೆ ಇರುತ್ತೆ. ಓಕೆ, ಅಲ್ಲಿ ನಮಗೆ ಸಿಗುತ್ತೆ. ಐ ಫಾರ್ ಕಾಣಿಸುತ್ತೆ ನೋಡೋದಕ್ಕೆ. ಐ ಫಾರ್ ಈಗ್ಲೂ, ಐ ಫಾರ್ ಈಗ್ಲೂ, ಐ ಫಾರ್ ಇನ್ಸೆಕ್ಟ್, ಐ ಫಾರ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಇಲ್ಲೆಲ್ಲ ಈಗ ಶಾಪಲ್ಲೇ ಸಿಗುತ್ತೆ. ಓಕೆ, ಐಸ್ ಕ್ರೀಮ್ ಪಾರ್ಲರ್ಲೆ. ಸೊ ಇನ್ಸೆಕ್ಟ್ಸ್ ಎಲ್ಲಿ ಹೊರಗಡೆ ನೋಡಿ ಅಥವಾ ಮನೆ ಒಳಗಡೆ ಎಲ್ಲಿ ಲೈಟ್ಸ್ ಇರುತ್ತಲ್ಲ ಅಂತ ಇನ್ಸೆಕ್ಟ್ಸ್ ಬರ್ತಾ ಇರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಬರ್ತಿರ್ತವೆ. ಸೊ ಅವೆಲ್ಲ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಸೊ ಇವಾಗ ಐ ಆಮ್ ಟೀಚಿಂಗ್ ಯು ದ ರೈಟಿಂಗ್ ಮೆಥಡ್ ಆಫ್ I and J. Okay, the method of how to write I and J. So now how to write ಯಾವ ರೀತಿ ಬರೀಬೇಕು. So this is the capital I for ice cream, isn't it? Ice cream. Okay, ಮಕ್ಕಳಿಗೆ ಸ್ಪೆಲ್ಲಿಂಗ್ ಇವಾಗ ಅಷ್ಟೊಂದು ಇದು ಆಗಲ್ಲ ನರ್ಸರಿ ಇದರಲ್ಲಿ. ಸೊ ಓನ್ಲಿ ಪ್ರೊನೌನ್ಸಿಯೇಷನ್ ಮೇಲೆ ಕಾನ್ಸಂಟ್ರೇಟ್ ಕೊಡಬೇಕಾಗತ್ತೆ. ಸೊ ಇವಾಗ ಅವರು ಆಲ್ಫಾಬೆಟಲ್ಲಿ ಇರ್ತಾರೆ. ಸೊ ನೋ ನೀಡ್ ಆಫ್ ಪ್ರೆಷರಿಂಗ್ ದ ಸ್ಪೆಲ್ಲಿಂಗ್ಸ್ ಬ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಸಾರಿ ಅವರು ಕಂಪ್ಲೀಟ್ಲಿ ಅಲ್ಫಾಬಿಟನ್ನು ಕಲಿತ್ರೆ 26 ಅಲ್ಫಾಬಿಟ್ಸನ್ನು ಕಲಿತ್ರೆ ಸೊ ಆವಾಗ ಅವರೇ ಸ್ಪೆಲ್ಲಿಂಗ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ನಾವು ಅವರಿಗೆ ಪ್ರೊನೌನ್ಸಿಯೇಷನ್ ಹೇಳ್ಕೊತಾ ಹೋಗ್ಲಿಕ್ಕೆ ಬರುತ್ತೆ. ಓಕೆ, ಸೊ ಇವಾಗ ನೋಡಿ ಐ ಆಮ್ ರೈಟಿಂಗ್ ಕ್ಯಾಪಿಟಲ್ ಐ. ಸಿ ಸ್ಟ್ರೈಟ್ ಲೈನ್ ಆ್ಯಂಡ್ ಹಾರಿಜಾಂಟಲ್ ಲೈನ್ಸ್. ಓಕೆ, ಕೆಳಗಡೆ ಒಂದು ಲೈನ್, ಮೇಲ್ಗಡೆ ಒಂದು ಲೈನ್. ಓಕೆ, ವಿ ಹ್ಯಾವ್ ಟು ಯೂಸ್ ಅಪ್ಪರ್ 3 ಲೈನ್ಸ್. ವಾಟ್ ವಿ ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು ಯೂಸ್ ಅಪ್ಪರ್ 3 ಲೈನ್ಸ್. ಓಕೆ, ದೀಸ್ ಅಪ್ಪರ್ 3 ಲೈನ್ಸ್. ಸೊ ನಾನು ನೆಕ್ಸ್ಟ್ ಇರೋದು ತೀಡೋ ಮೆಥಡು. ಓಕೆ, ಯಾವ ಮಗುವಿಗೆ ಬರ್ತಾ ಇರೋನೋ ಆ ಮಕ್ಕಳಿಗೆ ತೀಡೋ ಮೆಥಡನ್ನು ಕಲಿಸಬಹುದು. ಈ ರೀತಿ ದೊಡ್ಡದಾಗಿ ಹಾಕ್ಕೊಂಡು ಓಕೆ, ವಿ ಹ್ಯಾವ್ ಟು ರೈಟ್ ಅ ಬಿಗ್ಗರ್ ಲೆಟರ್ ದೆನ್. ಸೊ ಈ ರೀತಿ ಒಂದು 5 to 6 ಟೈಮ್ ಏನು ಮಾಡೋದು, ತಿಳಿಸ್ತಾ ಹೋಗೋದು ಮಕ್ಕಳಿಗೆ. ಸೊ ಆಮೇಲೆ ಏನು ಮಾಡೋದು, ಅವರಿಗೆ ಇದೇ ರೀತಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳೋದು. ಬರಲಿಲ್ವಾ ಕೈ ಹಿಡೋದು ಪ್ರಾಕ್ಟೀಸ್ ಮಾಡಿಸೋದು ಅಷ್ಟೇ. ಈಸಿಯೆಸ್ಟ್ ಮೆಥಡ್. ಸೊ ಹೌ 5 to 6 times. So now picture what I wrote here. I for ice cream. How is the ice cream? What is the shape of ice cream? So we're saying here yes, very good. Adala, this is the ice cream. Which ice cream you like? I most of all like vanilla flavor. Okay, this is my favorite flavor, vanilla. Always I love to eat vanilla flavor. Okay, now next is, so this is the picture of ice cream. Okay, ice cream. Understood? Good. Okay, now the dot way method. Okay, next is dot way method. So how much dots we need? We need 6 dots. Why 6 dots? See here, ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊತೀವಿ. ಆಮೇಲೆ ನೋಡಿ ಈ ರೀತಿ ಅಡ್ಡವಾಗಿ ಒಂದು ಗೆರೆನ ಇಡಬೇಕು ಮೇಲ್ಗಡೆ ಮತ್ತು ಕೆಳಗಡೆ. ಸೊ ಅದಕ್ಕೆ ನಮಗೆ ಇಲ್ಲಿ 6 dots ಬೇಕಾಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ವೈ ವಿ ವಾಂಟ್ 6 dots ಹಿಯರ್. 3 upper 3 dots ಆ್ಯಂಡ್ ಥರ್ಡ್ ಲೈನ್ 3 dots. ಓಕೆ, ಸೊ ಈ ರೀತಿ ಹಾಕಿಕೊಟ್ಟಾಗ ನಾವು ರಿಪೀಟೆಡ್ಲಿ ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತಾ ಹೋದರೆ ಸೊ ಡಾಟ್ ನೋಡಿದ ಕೂಡಲೇ ಹಾಂ ಈ ಲೆಟರ್ ಇದು, ಈ ಲೆಟರ್ ಇದು. ಸೊ ಈ ರೀತಿ ಐಡೆಂಟಿಫೈ ಮಾಡಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ದಿಸ್ ಇಸ್ ದ ಡಾಟ್ ಮೆಥಡ್ ಫಾರ್ ಐ, ಕ್ಯಾಪಿಟಲ್ ಐ. ಓಕೆ, ಸೊ ಸ್ಮಾಲ್ ಲೆಟರ್ಸ್ಗೂ ಕೂಡ ಇದೆ ಡಾಟ್ ಮೆಥಡ್. ಸೊ ಐ ವಿಲ್ ಟೀಚ್ ಯು ಆಫ್ಟರ್ ಕಂಪ್ಲೀಟಿಂಗ್ ದ ಕ್ಯಾಪಿಟಲ್ ಅಲ್ಫಾಬೆಟ್ಸ್. I will show you after completing this all 26 letters in a capital. Okay, so step by step ಕಲಿತಾ ಹೋದರೆ ಸೊ ಸ್ಲೋ ಆದರೂ ಆಗಲಿ ಬಟ್ ಪರ್ಫೆಕ್ಟಾಗಿ ಕಲಿಬೇಕು. ಓಕೆ, ವಿ ಮಸ್ಟ್ ಬಿ ಪರ್ಫೆಕ್ಟ್. ಓಕೆ, ಸೊ ನೋಡಿಲೆ ಸ್ಟ್ರೈಟ್ ಲೈನ್. ಸೊ ಯು ಆರ್ ಸೀಯಿಂಗ್ ಸ್ಟ್ರೈಟ್ ಲೈನ್. ನಾವು ಅಡ್ಡವಾದ 2 ಲೈನು, ಉದ್ದಕ್ಕೊಂದು ಲೈನು, ಅಡ್ಡವಾಗಿ 2 ಲೈನ್ಗಳನ್ನು ನಾವು ಹೀಗೆ ಹಾಕ್ತಾ ಹೋಗಬೇಕು. ಸಿಯರ್. ಸೊ ಈ ರೀತಿ ಪೂರ ಇವೇನು ಡಾಟ್ಸ್ ಇದೆಯಲ್ಲ ಈ ರೀತಿ ಒಂದು ಸಾರಿ ಕೈಯಿಂದ ಪ್ರಾಕ್ಟೀಸ್ ಮಾಡಿಸ್ಬೇಕು, ಅವರಿಗೆ ಹಿಡಿದು ಬರೆಸ್ಬೇಕು. ಸೊ ಒನ್ ಡೇ ಅಂತೂ ನಾವು ಹಿಡಿದು ಬರೆಸಲೇಬೇಕಾಗುತ್ತೆ. 1 day or 2 days.
ಯಾಕಂದರೆ ಮಕ್ಕಳಿಗೆ ಸಡನ್ನಾಗಿ ಶೇಪ್ಸ್ ಹೌ ವಿ ಶುಡ್ ಮೂವ್. ಓಕೆ, ಸೊ ಈಗ ಸ್ಟ್ರೈಟ್ ಲೈನ್ ಹಾಕಬೇಕಂದ್ರೆ ಯಾವ ರೀತಿ ಹಾಕಬೇಕು, ಸೊ ಜ್ಞಾಪಕ ಇರಲ್ಲ ಹೇಳಿದ್ರು ಕೂಡ. ಫಾರ್ ದ್ಯಾಟ್ ವಿ ಹ್ಯಾವ್ ಟು ಡೂ ಲೈಕ್ ದಿಸ್. ಓಕೆ, ಸೊ ಯು ಆರ್ ಸಿ ಐ ಫಾರ್ ಐಸ್ ಕ್ರೀಮ್, I for ice cream. Yes. Now, next is J. Next letter is J. J for jug. J for jug. Capital J, small j. Capital J, small j. J for jam. So, ನೋಡಿ ಮತ್ತೆ extra ಕೊಟ್ಟಿದ್ದಾರೆ. J for jam. J for jagaru. J for jeans. J for jackfruit. Okay. ಸೊ ಈ ಲಾಸ್ಟ್ ಕ್ಲಾಸಲ್ಲಿ ನಾನು ರೀಡಿಂಗ್ ವಿಡಿಯೋಲ್ಲಿ ಹೇಳಿದ್ದೇನೆ. Sorry. Yes. Now I will teach you how to write J. How to write J. Capital J. Okay. This is the J. J for jug. Okay. We use a J for jug. Understood? And now, first thing we have to use the 3 lines. Okay. Upper ಅಡ್ಡ ಲೈನ್ ಹಾಕಿ ಸ್ಟ್ರೈಟ್ ಮಾಡಿ ಆಮೇಲೆ ಯು ಶೇಪ್ ಒಳಗಡೆ ತಗೋಬೇಕು. ವಿ ಹ್ಯಾವ್ ಟು ಟೇಕ್ ಇನ್ ಅ ಯು ಶೇಪ್. ಅಂಡರ್ಸ್ಟುಡ್? ಸೊ ಹಿಯರ್ ಸೊ ನೋಡಿ ಈ ರೀತಿ. ಓಕೆ, ಶುಡ್ ನಾಟ್ ಕ್ರಾಸ್ ದ ಲೈನ್. ಸೊ ಈ ರೀತಿ ಸ್ಟ್ರೈಟಾಗಿ ಹಾಕಿ ಉದ್ದಾಗ ಒಂದು ಗೆರೆ ಹಾಕೊಂಡು ಆಮೇಲೆ ಇಲ್ಲಿಂದ ಯು ಶೇಪನ್ನು ನಾವು ಡ್ರಾ ಮಾಡಬೇಕಾಗತ್ತೆ. ಅಂಡರ್ಸ್ಟುಡ್? ಲೈಕ್ ದಿಸ್ ಸ್ಟ್ರೈಟ್ ಲೈನ್ ಈ ರೀತಿ. ಸೊ ತೀರ್ಸೋದಾಗ ಮಕ್ಕಳಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಯು, ಸ್ಟ್ರೈಟ್ ಲೈನ್ ಯು, ಅಡ್ಡವಾದ ಒಂದು ಲೈನು ಆಮೇಲೆ ಯು. ಓಕೆ, ಸೊ ದಿಸ್ ಇಸ್ ದ ಮೆಥಡ್ ಆಫ್ ಜೆ. ಓಕೆ, 5 to 6 ಟೈಮ್ಸನ್ನು ಮಾಡಿಸಿ ತೀರಿಸ್ಬೇಕು ಅವ್ರಿಗೆ. ನೆಕ್ಸ್ಟ್ ದ ಡ್ರಾಯಿಂಗ್ ಆಫ್ ಜಗ್. ಹೌ ವಿ ಹ್ಯಾವ್ ಟು ಡ್ರಾ, ವಾಟ್ ಈಸ್ ದ ಶೇಪ್ ಆಫ್ ಜಗ್? ಓಕೆ, ಸೊ ಐ ನೋ ಲೈಕ್ ದಿಸ್. ಓಕೆ, understand? Okay, this is the jug. What is this? This is the jug, water container. Okay, jug. Okay, we call it as jug. J for jug. So next is as usual dot methods. Okay, how to put a dots we understood. How much dots we want here? Yes, dot bakery. 1 2 3 enough. Only 3 dots. Okay, ಹೇಗೆ ಹಾಕಬೇಕು? ಸೊ ನಾವು ಇದರಲ್ಲೇ ಜೆ ಬರೆಯುವಾಗ 3 ಲೈನನ್ನು ಯೂಸ್ ಮಾಡ್ಕೊತೀವಿ. ಸೊ ಯಾವ ರೀತಿ ಅಂದರೆ ಸ್ವಲ್ಪ ಲಿಟಲ್ ಬಿಟ್ ಟ್ರ್ಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ನೀವು. ಸೊ ಇದನ್ನು ಹೇಗೆ ಬರೆಸ್ಬೇಕಂತ ಹೇಳಿದೆ ನಾನು. ಟು ರೈಟ್. ಓಕೆ, ಹೌ ಟು ರೈಟ್ ಲೈಕ್ ದಿಸ್. ವಿ ಹ್ಯಾವ್ ಟು ಪುಟ್ ಅ ಡಾಟ್. ಸೇಂಗ್ ಸಿ ನೋಡ್ತಾ ಇದ್ದೀರಲ್ಲ. ಸೊ ನಾವು how we have to write. ಸೊ ಫಸ್ಟಿಗೆ ಸ್ಟ್ರೈಟ್ ಲೈನ್ ತೊಗೊಂಡು ಇದನ್ನು ಇದಕ್ಕೆ ಜಾಯಿಂಟ್ ಮಾಡಬೇಕು ಅಂತ ಹೇಳಬೇಕು. ಮೇಲೆ ಒಂದು ಅಡ್ಡವಾದ ಗೆರೆನ ಹಾಕಬೇಕಾಗುತ್ತೆ. ವಿ ಹ್ಯಾವ್ ಟು ಡ್ರಾ ಹಾರಿಜಾಂಟಲ್ ಲೈನ್. ಸೊ ಹಿಯರ್ ಆರ್ ಯು ಸೀಯಿಂಗ್ ಸ್ಟ್ರೈಟ್ ಲೈನ್ ಆ್ಯಂಡ್ ಡ್ರಾಯಿಂಗ್. ಸ್ಟ್ರೈಟ್ ಲೈನ್ ಆ್ಯಂಡ್ ಡ್ರಾಯಿಂಗ್, ಸ್ಟ್ರೈಟ್ ಲೈನ್ ಆ್ಯಂಡ್ ಡ್ರಾಯಿಂಗ್. ಕೆಳಗಿಂದ ಮೇಲ್ಗಡೆ ಬರಬೇಕು. ಓಕೆ, ಫ್ರಮ್ ಲೋವರ್ ಟು ಅಪ್ಪರ್ ಲೈನ್. ಓಕೆ, like this we have to write J. So we have to join the points like this. ಫಸ್ಟ್ ಏನು ಒಂದು ಅಡ್ಡವಾದ ಗೆರೆ, ಸೊ ಉದ್ದವಾದ ಆಮೇಲೆ ಅಲ್ಲಿಂದ ಜಾಯಿನ್ ಮಾಡಬೇಕು. ಈಸಿ ಇದೆಯಲ್ಲ, ವೆರಿ ಈಸಿಯೆಸ್ಟ್. ಓಕೆ, ಸೊ ಬೇಗ ಕಲಿತೀರಾ. ಅಂಡರ್ಸ್ಟುಡ್? ಆರ್ ಯು ಸೇಯಿಂಗ್? ಸಿ ಐ ಫಾರ್ ಐಸ್ ಕ್ರೀಮ್, ಜೆ ಫಾರ್ ಜಗ್. ಓಕೆ, ಐಗೆ ಟೋಟಲಿ 6 dots, upper line 3 dots, in a third line 3 dots. Okay, so for J in a triangle shape 3 dots ಬರುತ್ತೆ. 3 ಲೈನನ್ನು ಯೂಸ್ ಆಗುತ್ತೆ. 3 ಲೈನಕ್ಕೂ ಡಾಟ್ ಕೊಡ್ತೇವೆ. ಫಸ್ಟ್ ಇದು ಸ್ಟ್ರೈಟ್ ಲೈನ್, ಫಸ್ಟ್ ಲೈನು ಥರ್ಡ್ ಲೈನ್ ಯೂಸ್ ಮಾಡ್ಕೊತೀವಿ. ಸೊ ಥರ್ಡ್ ಡಾಟ್ಗೆ ಏನು ಸೆಕೆಂಡ್ ಲೈನನ್ನು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಗೈಸ್ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತೀರಾ ಅಷ್ಟೊಂದು ಒಳ್ಳೆಯದು. ಅಷ್ಟು ಈಸಿಯಾಗಿ ಕಲಿತಾರೆ ಮಕ್ಕಳು. ಈಸಿಯಾಗಿ ಅನ್ನೋಕ್ಕಿಂತ ಪರ್ಫೆಕ್ಟಾಗಿ ಕಲಿತಾರೆ. ದೇರ್ ಇಸ್ ನೋ ಡೌಟ್ ಫಾರ್ ದ್ಯಾಟ್. ಸೊ ನಾವು ಇಫ್ ಯು ಆರ್ ಗೆಟಿಂಗ್ ಹೆಲ್ಪ್ ಫ್ರಮ್ ದಿಸ್ ವಿಡಿಯೋಸ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಅಂದರೆ ಆ್ಯಸ್ ಎ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆ, ಸೊ ಈಸಿಲಿ ನೀವು ಸರ್ಚ್ ಮಾಡೋಕ್ಕಿಂತ ಈಸಿಯಾಗಿ ನಿಮಗೆ ಸಿಗುತ್ತೆ. ಸೊ ಬೆಟರ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ಅ ನೆಕ್ಸ್ಟ್ ಕ್ಲಾಸ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ reading practice is there K and L. Okay, K and L. I will take a reading method now. Okay, in the next class. Okay, bye bye. Take care.